ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಕುರಿತು ಒಂದಷ್ಟು ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ತಾವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 56,000 ಹುದ್ದೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಇದೆಯಾ ಅಂತಕ್ಕಂಥದ್ದು. ಹಾಗಾದರೆ ಒಂದು ವೇಳೆ ಇರೋದೇ ಆದರೆ ನೋಟಿಫಿಕೇಷನ್ ಯಾವಾಗ ಆಗ್ಬೋದು, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅಂದರೆ ಕೆಸೆಟ್ ಆಗಿರ್ಬೋದು, ಅಂದರೆ ಕೆಸೆಟ್ ಮುಂಚೆ ಆಗುತ್ತಾ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಮುಂಚೆ ಆಗುತ್ತಾ ಅಂತೇಳಿ ಹಲವಾರು ಜನ ನೀವೇನು ಮಾಡ್ತಾಯಿದ್ರಿ ಅಂದರೆ ಈ ಹಿಂದಿನ ವೀಡಿಯೋಗೆ ಕಾಮೆಂಟನ್ನು ಮಾಡ್ತಾಯಿದ್ರಿ. ಸೊ ಅದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾಕಂದರೆ ನೀವು ಏನು ಕಾಮೆಂಟ್ ಮಾಡಿರ್ತೀರಿ ಅದಕ್ಕೆ ಕುರಿತು ವಿಷಯವನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, 56,000 ಹುದ್ದೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಸರ್ಕಾರ ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 32,000 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ, 24,300 ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳಿಗೆ ಮೀಸಲಾಗಿರ್ತಕ್ಕಂಥದ್ದು. ಅಂದರೆ ಮೀಸಲು ಅಂತಂದರೆ ಇವರೇ ಬರಿಬೇಕಂತಲ್ಲ, ಇಲ್ಲಿ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಅಂದರೆ ಅಲ್ಲಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಬರ್ತಾರೆ. ಕಲ್ಯಾಣ ಕರ್ನಾಟಕದಲ್ಲಿ ನಡೆಯುವಂಥ 32,432 ಹುದ್ದೆಗಳ ನೇಮಕಾತಿಯಲ್ಲಿ ಈ ಕಲ್ಯಾಣ ಕರ್ನಾಟಕೇತರ ಪ್ರದೇಶದ ಅಭ್ಯರ್ಥಿಗಳು ಕೂಡ ಭಾಗವಹಿಸ್ತಾರೆ. ಯಾಕೆಂದರೆ ಅಲ್ಲಿ HK ಭಾಗದಲ್ಲಿ 20% ರಿಸರ್ವೇಷನ್ ಐತಲ್ಲ, ಹಂಗಾಗಿ ರಿಸರ್ವೇಷನ್ ಅನ್ಬಾರ್ದು, ಜನರಲ್ ಲೆಕ್ಕಕ್ಕೆ ಐತಲ್ಲ, ಆ 20%ನಲ್ಲಿ ಫೈಟ್ ಮಾಡ್ತಾರೆ. 20%ನಲ್ಲಿ ನಾನ್ HK ಅಭ್ಯರ್ಥಿಗಳು ಅಷ್ಟೇನಾ ಅಂತಂದರೆ ಇಲ್ಲ, ಅಲ್ಲಿ HK ಅಭ್ಯರ್ಥಿಗಳು ಫೈಟ್ ಮಾಡ್ತಾರೆ, ನಾನ್ HK ಅಭ್ಯರ್ಥಿಗಳು ಕೂಡ ಫೈಟ್ ಮಾಡ್ತಾರೆ. ಮತ್ತು ಅಲ್ಲಿ 20% ಅಂದ ತಕ್ಷಣ ಕೇವಲ ಅದು ನಾನ್ HK ಅಭ್ಯರ್ಥಿಗಳಿಗೆ ಅಷ್ಟೇ ಇರುತ್ತೆ ಅಂತ ತಪ್ಪು ಭಾವನೆ ಬೇಡ. ಒಟ್ಟಾರೆಯಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಯಾವಾಗ ಆಗ್ಬೋದು ಅಂತಕ್ಕಂಥ ವಿಚಾರದ ಕುರಿತು ನಾವು ಈ ಹಿಂದೆ ಒಂದು 2-3 ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಆದಾಗ್ಯೂ ಕೂಡ ಈಗ ಯಾಕೆಂದರೆ 56,000 ಹುದ್ದೆಗಳು ಇರೋದ್ರಿಂದ ಈ ಬಾರಿ ಏನಾದರೂ ನೋಟಿಫಿಕೇಷನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಎಲ್ಲರಿಗೂ ಇರೋದ್ರಿಂದ ಅಪ್ಡೇಟನ್ನು ಕೊಡ್ರಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಹೇಳೋದೇನಂತಂದರೆ, ನೋಡಿ, ಇಲ್ಲಿ ಹಲವಾರು ಇಲಾಖೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ನೆನಪಿರಲಿ: ಶಿಕ್ಷಣ, ನಗರಾಭಿವೃದ್ಧಿ, ಸಾರಿಗೆ, ಇಂಧನ, ವೈದ್ಯ ಶಿಕ್ಷಣ, ಗೃಹ, ಆರೋಗ್ಯ. ನೋಡಿ, ವೈದ್ಯ ಶಿಕ್ಷಣ ಕೊಟ್ಟಿದ್ದಾರೆ, ಉನ್ನತ ಶಿಕ್ಷಣ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ಆದರೆ ನಿಮಗೆಲ್ಲ ಏನು ಅನಿಸ್ಬೋದು, ಇದೆಲ್ಲ HKದ್ದು, ಆದರೆ ನಾನ್ HKದ್ದು ಅದರಲ್ಲಿ ಬರ್ಬೋದು ಅಂತಕ್ಕಂಥದ್ದು. ಇಲ್ಲಿ ಆರ್ಥಿಕ, ಕೃಷಿ, ವಾಣಿಜ್ಯ ಕೈಗಾರಿಕೆ, ಮೈನಾರಿಟಿ, ಜನಸಂಪನ್ಮೂಲ, RDPR, ಸಮಾಜ ಕಲ್ಯಾಣ, ಸಹಕಾರ, ಕೌಶಲಾಭಿವೃದ್ಧಿ, ಪಶುಸಂಗೋಪನೆ, ಕಾರ್ಮಿಕ, DPR, ಆಹಾರ, ಇಷ್ಟು ಇಲಾಖೆಗಳಲ್ಲಿ ನೇಮಕಾತಿ ನಡೆಯುತ್ತೆ. ಅದು HK ಭಾಗಕ್ಕೆ 32,132 ಅಂತ ಇಲ್ಲಿದೆ, 432 ಅಂತ ಒಂದು ಕಡೆ ಇದೆ. ಇರಲಿ, ಏನೋ ಒಂದಷ್ಟು ಹೆಚ್ಚು ಕಡಿಮೆ ಆಗ್ಬೋದು. 32,132 ಅಂತ ಅಂದ್ಕೊಡ್ರಿ. 24,300 ಹುದ್ದೆಗಳು ನಾನ್ HK ಭಾಗಕ್ಕೆ ಇರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಏನಾಗಿದೆ ಅಂತಂತಂದರೆ, ಬಹುತೇಕ ಒಂದು ಕೆಸೆಟ್ ಎಕ್ಸಾಮ್ ಡೇಟನ್ನು ಈ ಒಂದು KAದವರು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಹೊರಡಿಸಿರೋದ್ರಿಂದ, ಅಂದರೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ, ಇನ್ನೂ ನೋಟಿಫಿಕೇಷನ್ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಕೆಸೆಟ್ 2026 ಒಂದು ಎಕ್ಸಾಮ್ ಡೇಟನ್ನು KAದವರು ಅನೌನ್ಸ್ ಮಾಡಿರೋದ್ರಿಂದ ಅದಕ್ಕೆ ಮುಂಚೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸುವಂಥದ್ದು ಬಹುತೇಕ ಡೌಟ್ ಅನಿಸುತ್ತೆ. ಯಾಕಂದರೆ ಒಂದು ಅರ್ಹತಾ ಪರೀಕ್ಷೆಯನ್ನು ಮುಂದೆ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಒಂದು ನೇಮಕಾತಿ ಅಧಿಸೂಚನೆಯನ್ನು ಮುಂಚೆ ಹೊರಡಿಸುವಂಥದ್ದು ಬಹುತೇಕ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದು. ಯಾಕಂದರೆ ಕೆಸೆಟ್ 2026ನ ಅಕ್ಟೋಬರ್ 11, 2026ಕ್ಕೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಇನ್ನು ಆಲ್ರೆಡಿ ಈಗಾಗಲೇ ಮೇ, ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಇನ್ನೊಂದು 4 ತಿಂಗಳಾದರೆ ಕೆಸೆಟ್ಟೇ ಎಕ್ಸಾಮ್ ಬಂದುಬಿಡುತ್ತೆ. ಮತ್ತು ಈಗ ಕೆಸೆಟ್ ಎಕ್ಸಾಮು ಡೈರೆಕ್ಟ್ ಇಲ್ವಲ್ಲ, ಅದಕ್ಕೆ ಮುಂಚೆ ಏನು ಮಾಡಬೇಕಾಗುತ್ತೆ, ನೋಟಿಫಿಕೇಷನನ್ನು ಹೊರಡಿಸ್ಬೇಕಾಗುತ್ತೆ. ಅಂದರೆ ಹೆಚ್ಚು ಕಡಿಮೆ ಜುಲೈ ಮಧ್ಯದಿಂದ ಆಗಸ್ಟ್ ಮೊದಲ ವಾರದ ಒಳಗಾಗಿ ಈ ಒಂದು ಕೆಸೆಟ್ ನೋಟಿಫಿಕೇಷನ್ ಬರ್ಬೋದು. ಜುಲೈ ಮಧ್ಯದಿಂದ ಆಗಸ್ಟ್ ಮೊದಲ ವಾರ ಅಂತಂದರೆ ಅದರ ನಡುವೆ ಇರತಕ್ಕಂಥದ್ದು ಮೇ ಮತ್ತು ಜೂನ್ 2 ತಿಂಗಳು. ಈ 2 ತಿಂಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಹೆಂಗೆ ನೋಟಿಫಿಕೇಷನನ್ನು ಹೊರಡಿಸುತ್ತಾರೆ, ಯಾಕಂದರೆ ಒಂದು ಎಕ್ಸಾಮನ್ನು ಇಟ್ಕೊಂಡು ಅನ್ನುವಂಥ ಡೌಟ್ ಇದೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಂದರೆ ಈ ಏನಪ್ಪ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಬಾರ್ದು ಅಂತಲ್ಲ ನಾನು ಹೇಳ್ತಾ ಇರುವಂಥದ್ದು. ಮುಂದೆ ಒಂದು ನೋಡಿ, ಈಗ TT ನೋಟಿಫಿಕೇಷನ್ ಮಾಡಿದರೆ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೆಂಗೆ ಹೊರಡ್ಸೋಕ್ಕೆ ಬರ್ತಲ್ವ, ಅಂದರೆ ಒಂದು TT ಮುಗಿದ ನಂತರ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಈಗ ಆಲ್ರೆಡಿ TT ಮುಗಿದಿದೆ, ನಾವು ನೇರವಾಗಿ ಶಿಕ್ಷಕರ ನೇಮಕಾತಿ CET ಮಾಡ್ತೀವಿ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಆದರೆ ಇಲ್ಲಿ ಆ ರೀತಿಯಾಗಿ ಇನ್ನೂ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ. ಅಂದರೆ ಈಗ ಕೆಸೆಟ್ ಮುಂದೆ ಇದೆ, ಅದಕ್ಕಿಂತ ಮುಂಚೆ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಹೊರಡಿಸ್ತಾರೋ ಅಥವಾ ಕೆಸೆಟ್ ಎಕ್ಸಾಮ್ ನಂತರ ಹೊರಡಿಸ್ತಾರ ಅಂತಕ್ಕಂಥ 2 ವಿಚಾರಗಳಲ್ಲಿ ಬಹುತೇಕ ನನಗನ್ನಿಸಿದ್ದೇನಪ್ಪ ಅಂದರೆ ಕೆಸೆಟ್
ಆ ಎಕ್ಸಾಮ್ ನಂತರವೇ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ನೋಟಿಫಿಕೇಶನ್ ಆಗ್ಬೋದು. ಯಾಕಂದರೆ ಒಂದು 4 ಅಥವಾ 5 ವರ್ಷಗಳಿಗೊಮ್ಮೆ ಈ ಒಂದು ನೇಮಕಾತಿಗಳು ನಡೀತವೆ. ಇಂಥ ಒಂದು ನೇಮಕಾತಿ ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ಗೊಂದಲವನ್ನು ಮಾಡ್ಕೊಳ್ಬಾರ್ದು ಅನ್ನೋಂಥ ಉದ್ದೇಶಕ್ಕೆ ಬಹುತೇಕ ಕೆಸೆಟ್ ನಂತರವೇ ನೋಟಿಫಿಕೇಷನನ್ನು ಹೊರಡಿಸ್ಬೋದು. ಅದಕ್ಕೋಸ್ಕರ ಇದುವರೆಗೂ ಯಾರೆಲ್ಲ ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಿಲ್ವೋ ನೀವು ಈಗ ಆಲ್ರೆಡಿ UGC ನೆಟ್ ನೋಟಿಫಿಕೇಷನ್ ಆಗಿದೆ, ಅಂದರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮತ್ತು ಕೆಸೆಟ್ ನೋಟಿಫಿಕೇಷನ್ ಕೂಡ ಜುಲೈ ಅಥವಾ ಆಗಸ್ಟ್ನಲ್ಲಿ ಆಗುತ್ತೆ. ನೀವು ಈ ಸದ್ದು ನೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿರಿ, ನೆಟ್ ಎಕ್ಸಾಮ್ ಬರೀರಿ. ಒಂದು ವೇಳೆ ಅಲ್ಲಿ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಕೆಸೆಟ್ ಮುಂದೆ ಜುಲೈನಲ್ಲಿ ಅಥವಾ ಆಗಸ್ಟ್ನಲ್ಲಿ ನೋಟಿಫಿಕೇಷನ್ ಆದಾಗ ಅಪ್ಲಿಕೇಶನ್ ಹಾಕಿ ಅಕ್ಟೋಬರ್ 11ಕ್ಕೆ ಎಕ್ಸಾಮ್ ಬರೀ. ಒಂದು ವೇಳೆ ನೆಟ್ ಎಕ್ಸಾಮ್ ಕ್ಲಿಯರ್ ಆತಂತ ಅಂದ್ಕೊಳ್ರಿ, ಆಗ ನಿಮ್ಗೆ ಕೆಸೆಟ್ ಪಾಸ್ ಆಗಲೇಬೇಕನ್ನೋಂಥ ಒತ್ತಡ ಇರೋದಿಲ್ಲ. ನಾನು ಹೇಳುವಂಥದ್ದನ್ನು ಅರ್ಥ ಮಾಡ್ಕೊಳ್ರಿ. ಅದರಲ್ಲಿ ಯಾರೆಲ್ಲ ಆಪ್ಷನಲ್ ಕನ್ನಡ, ಆಪ್ಷನಲ್ ಇಂಗ್ಲೀಷು, ಈ ರೀತಿ ಲ್ಯಾಂಗ್ವೇಜ್ಗಳಿದ್ದಾವೆ, ನೀವಂತೂ ನೆಟ್ ಎಕ್ಸಾಮ್ ಬರೆಯುವಂಥದ್ದು ಭಾಳ ಉತ್ತಮವಾದಂಥ ಕೆಲಸ. ಯಾಕಂದರೆ ಅಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಯಾವುದಿರುತ್ತೆ ಅದೇ ಲ್ಯಾಂಗ್ವೇಜ್ನಲ್ಲೇ ಕ್ವಶನ್ ಪೇಪರ್ ಇರುತ್ತೆ. ಬಟ್ ಅದೇ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ ಇದಾಯ್ತು, ಪೊಲಿಟಿಕಲ್ ಸೈನ್ಸ್ ಇದಾಯ್ತು ಅಂದರೆ ಏನಾಗುತ್ತೆ ಅಂದರೆ ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡ ಮೀಡಿಯಮಲ್ಲಿ MA ಮುಗಿಸ್ಕೊಂಡಿರ್ತಾರೆ. ಅಲ್ಲಿ ಇಂಗ್ಲೀಷ್ನಲ್ಲಿ ಕ್ವಶನ್ ಪೇಪರ್ ಇರೋದರಿಂದ ಸ್ವಲ್ಪ ಟಫ್ ಆಗ್ಬೋದು. ಬಟ್ ಆಪ್ಷನಲ್ ಕನ್ನಡ MA ಮಾಡಿರ್ತಿರಲ್ಲ, ನಿಮಗೆ ಕ್ವಶನ್ ಪೇಪರ್ ಕನ್ನಡದಲ್ಲೇ ಇರುತ್ತೆ. ಅದಕ್ಕೋಸ್ಕರ ನೀವು ನೆಟ್ ಎಕ್ಸಾಮ್ ಬರೀರಿ. ಒಂದು ವೇಳೆ ಕ್ಲಿಯರ್ ಆಗಲಿಲ್ಲ ಅಂದರೆ ಕೆಸೆಟ್ ಎಕ್ಸಾಮ್ ಇದ್ದೇ ಇರುತ್ತೆ. ಮತ್ತು ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ ಮಾಡಿದಂಥವ್ರು ನೆಟ್ ಎಕ್ಸಾಮ್ ಬರೆಯೋದು ಬೇಡ ಅಂತಲ್ಲ, ನೀವು ಬರೀರಿ. ಆದರೆ ಅವ್ರಿಗೆ ಈಸಿ ಆಗುತ್ತೆ ಅಂತ ಹೇಳಿದೆ. ಬಟ್ ನೀವು ಉಳಿದಂಥವ್ರು ಕೂಡ ಎಕ್ಸಾಮನ್ನು ಬರೀರಿ. ನೆಟ್ ಎಕ್ಸಾಮ್ ಏನಾದರೂ ಕ್ಲಿಯರ್ ಆಯಿತು ಅಂತಂತಂದರೆ ಆಗ ಕೆಸೆಟ್ ಪಾಸ್ ಆಗಲೇಬೇಕಾದಂಥ ಒತ್ತಡ ಇರೋದಿಲ್ಲ. ಮತ್ತು ಮುಂದೆ ಇರ್ತಕ್ಕಂಥ ಒಂದು ವೇಳೆ ನೆಟ್ ಕ್ಲಿಯರ್ ಆಗಲಿಲ್ಲ ಅಂದರೆ ಯಾಕೆ ಕ್ಲಿಯರ್ ಆಗಲಿಲ್ಲ, ಏನು ತಪ್ಪು ಮಾಡಿದ್ರಿ ಅನ್ನೋಂಥದ್ದು ಗೊತ್ತಾಗುತ್ತೆ. ಆ ತಪ್ಪನ್ನು ನೀವು ಕೆಸೆಟ್ನಲ್ಲಿ ಪುನರಾವರ್ತನೆ ಮಾಡೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಕೆಸೆಟ್ ಎಕ್ಸಾಮ್ಗೆ ಯಾರೆಲ್ಲ ರೆಡಿ ಆಗ್ತಿದ್ರಿ, 1,000ನೋ 1,200 ಫೀಸ್ ಇರುತ್ತೆ. ಈ ಒಂದು ಅಪ್ಲಿಕೇಶನ್ ಫೀಸ್ ಕಟ್ಟಿ ನೀವು ಎಕ್ಸಾಮನ್ನು ಬರೀರಿ. ಇರಲಿ, ಯಾಕಂದರೆ ಈ ಒಂದು ಸುಮ್ಮನೆ ಒಂದು 500, 1000 ಇದಕ್ಕೆ ಖರ್ಚು ಮಾಡಿ ಎಕ್ಸಾಮಿಂದ ಹೊರಗೆ ಉಳ್ಕೊಂಡ್ರೆ ಅಂದರೆ ಅಲ್ಲಿ ಒಂದು ವೇಳೆ ಕ್ಲಿಯರ್ ಆಗ್ತಿತ್ತು ಅಂದರೆ ಮಿಸ್ ಮಾಡ್ಕೊತಿರಲ್ಲ. ಅದಕ್ಕೋಸ್ಕರ ಇಲ್ಲಿ ನೆಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರಿ. ಆಗಿಲ್ಲ ಅಂದರೆ ಕೆಸೆಟ್ ಅಂತ ಅವಕಾಶ ಇದ್ದೇ ಇರುತ್ತೆ. ಈ ಒಂದು ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಕೆಸೆಟ್ ಕೂಡ ಇರುತ್ತೆ. ಸಿಲೆಬಸ್ ಸೇಮ್, ಅಂದರೆ ಕೆಸೆಟ್ದಾಯಿತು, ನೆಟ್ದಾಯಿತು, ಅಸಿಸ್ಟೆಂಟ್ ಪ್ರೊಫೆಸರ್ದಾಯಿತು, 3 ಸಿಲೆಬಸ್ಸು ಸೇಮ್ ಇರೋದ್ರಿಂದ ನೀವು ನೆಟ್ಗೆ ಆಲ್ರೆಡಿ ಓದ್ತಾ ಇದ್ರಿ ಅಂತಂದರೆ ಕೆಸೆಟ್ಗೆ ಓದಿದಂತೆಯೇ, ಅದರಲ್ಲೇನು ಎರಡು ಮಾತಿಲ್ಲ. ಅದಕ್ಕೋಸ್ಕರ ಬಹುತೇಕ ನನಗನ್ನಿಸಿದ ಮಟ್ಟಿಗೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಕೆಸೆಟ್ ನಂತರ ಆಗ್ಬೋದು ಅನ್ನುವಂಥದ್ದು. ಯಾಕಂದರೆ ಈಗ ಆ ಒಂದು ಮುನ್ಸೂಚನೆ ಕಾಣ್ತಾ ಇಲ್ಲ, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಪ್ಡೇಟ್ಗಳು ಸಿಗ್ತಾ ಇಲ್ಲ. ಒಂದು ವೇಳೆ ಲೇಟ್ ಆಗ್ಬೋದೇನೋ ಅಂತೇಳಿ 56,000ದಲ್ಲಿ ಬಹುತೇಕ 56,000 ಹೊರಡಿಸ್ತಾರೋ, ಅಥವಾ 80% ಅಥವಾ 90% ಅಷ್ಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡ್ತಾರೋ ನೋಡ್ಬೇಕು. ಯಾಕಂದರೆ ಇಂಥವೆಲ್ಲ ಅರ್ಹತಾ ಪರೀಕ್ಷೆಗಳನ್ನು ಮುಂದೆ ಇಟ್ಕೊಂಡು ನೋಟಿಫಿಕೇಷನ್ ಮಾಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭರವಸೆ. ಆದರೆ ನಾನ್-HK ಭಾಗಕ್ಕೆ 24,000 ಹುದ್ದೆಗಳಿದ್ದಾವೆ. ಆ 24,300 ಹುದ್ದೆಗಳಿದ್ದಾವೆ. 24,300 ಹುದ್ದೆಗಳಲ್ಲಿ 8,000 ಅಂತೂ ಪೊಲೀಸ್ ಕಾನ್ಸ್ಟೇಬಲ್ ಕನ್ಫರ್ಮ್ ಆಯಿತು. KSP ಡಿಪಾರ್ಟ್ಮೆಂಟ್ದು 8,000 ಹುದ್ದೆಗಳಾದರೆ ಶಿಕ್ಷಕರ ನೇಮಕಾತಿಗೆ 5,000ಕ್ಕೆ ನಾವು ಫೈನಾನ್ಷಿಯಲ್ ಅಪ್ರೂವಲ್ ತೊಗೊತೀವಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿದರು. 5,000 ಸಿಕ್ಕರೆ ನೋಡಿ, 8 ಒಂದು 5 ಅಂದರೆ 13,000 ಆಗುತ್ತೆ. ಒಂದು ವೇಳೆ ಅಲ್ಲಿ ಶಿಕ್ಷಕರ ನೇಮಕಾತಿಗೆ ನಾನ್-HK ಭಾಗಕ್ಕೆ 7ರಿಂದ 8,000 ತೊಗೊಂಡ್ಬಿಟ್ರೆ ಅಂದರೆ 15-16,000 ಹುದ್ದೆಗಳು ಇವ ಆಗಿಬಿಡ್ತಾವೆ. ಮತ್ತು ಉಳಿದಂತೆ ಬೇರೆ ಬೇರೆ ಇಲಾಖೆಗಳದ್ದು ಮಾಡಿದ್ರಿ ಅಂತಂದರೆ ಆಗ ಉನ್ನತ ಶಿಕ್ಷಣ ಇಲಾಖೆಯ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಆಗ್ಬೋದು. ಆದರೆ ನಾನು ಹೇಳುವಂಥದ್ದೇ ವೇದವಾಕ್ಯ ಅಂತ ಅಲ್ಲ, ಈ ರೀತಿ ಆಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರೆಲ್ಲ ಕೆಸೆಟ್ ಪಾಸ್ ಆಗಿಲ್ವಲ್ಲ, ಇದಕ್ಕಿಂತ ಒಂದು ಅವಕಾಶ ಮತ್ತೊಂದಿಲ್ಲ. ಈ ಕೆಸೆಟ್ ಮಿಸ್ ಆಯಿತು ಅಥವಾ ಈ ಬಾರಿ ಬರೆಯುವಂಥ ನೆಟ್ ಮಿಸ್ ಆಯಿತು ಅಂತಂದರೆ ಇಲ್ಲಿಗೆ ನೀವು ಈ ನೋಟಿಫಿಕೇಷನಿಂದ ನೀವು ಹೊರಗೆ ಉಳ್ಕೊಳ್ಳುವಂಥದ್ದು 100% ನಿಜ. ನೋಡಿ, ನೆಟ್ಟು ಇದೆ, ಕೆಸೆಟ್ ಇದೆ, ಎರಡರಲ್ಲಿ ಒಂದನ್ನಾದರೂ ಕ್ಲಿಯರ್ ಮಾಡ್ಕೊಳ್ಳೇಬೇಕು ನೀವು, ಯಾರೆಲ್ಲ MA MSc MCom ಮಾಡ್ಕೊಂಡಿದ್ದೀರಿ. ಯಾಕಂದರೆ ಈ ಎರಡನ್ನೂ ನೀವು ಮಿಸ್ ಮಾಡ್ಕೊಂಡ್ರಿ ಅಂದರೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ನೋಟಿಫಿಕೇಷನ್ ಆಗುತ್ತೆ. ಆಯಿತು ಅಂದರೆ ನೀವು ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ, ಅಂದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಸಿಗೋದಿಲ್ಲ. ಅವಕಾಶ ಸಿಗಲಿಲ್ಲ ಅಂತಂದರೆ ಎಕ್ಸಾಮ್ ಬರೆಯೋದಕ್ಕಾಗಲ್ಲ. ಅಂದರೆ ಮುಂಬರ್ತಕ್ಕಂಥ ಮತ್ತೊಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ವೇಟ್ ಮಾಡಬೇಕಾಗುತ್ತೆ, ಮತ್ತು 5-6 ವರ್ಷ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋಂಥದ್ದು ಏನಂತಂದರೆ, ನೆಟ್ ಎಕ್ಸಾಮ್ಗೆ ಫೀಸ್ ಜಾಸ್ತಿ ಆದರೂ ಪರವಾಗಿಲ್ಲ, ಎಕ್ಸಾಮ್ ಸೆಂಟ್ರ್ ದೂರ ಇದ್ದರೂ ಪರವಾಗಿಲ್ಲ, ಬಸ್ ಚಾರ್ಜ್ ಹೋದ್ರೂ ಪರವಾಗಿಲ್ಲ, ನೆಟ್ ಎಕ್ಸಾಮನ್ನು ಬರೀರಿ. ಒಂದು ವೇಳೆ ಇಲ್ಲಿ ಕ್ಲಿಯರ್ ಆಯಿತು ಅಂದರೆ ಕೆಸೆಟ್ ಒತ್ತಡ ಬೀಳೋದಿಲ್ಲ. ಒಂದು ವೇಳೆ ಏನಾದರೂ ನೆಟ್ ಕ್ಲಿಯರ್ ಆಗಲಿಲ್ಲ ಅಂದರೆ ಯಾಕೆ ಆಗಲಿಲ್ಲ ಅನ್ನುವಂಥ ಒಂದು ತಪ್ಪುಗಳಿರ್ತಾವಲ್ಲ, ಆ ತಪ್ಪುಗಳನ್ನು ಕೆಸೆಟ್ನಲ್ಲಿ ಮಾಡದೇ ಇರೋದಕ್ಕೆ ಒಂದು ಸಹಾಯ ಆಗುತ್ತೆ. ಜೊತೆಗೆ ಸಿಲೆಬಸ್ ಸೇಮ್ ಇರೋದ್ರಿಂದ ನೀವು ನೆಟ್ಗೆ ಓದಿದ್ರಿ ಅಂತಂದರೆ ಅದು ಕೆಸೆಟ್ಗೂ ಕೂಡ ಓದಿದಂತೆಯೇ, ಮತ್ತು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೂ ಕೂಡ ಓದಿದಂತೆಯೇ.
ಮೂರು ಸಿಲೆಬಸ್ ಸೇಮ್ ಕೆಸೆಟ್ ನೆಟ್ ಎ ಪಿ. ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳಲ್ಲ, ಯಾಕಂದರೆ ಹಲವಾರು ಬಾರಿ ರಿಪೀಟ್ ಆಯಿತು, ನಿಮಗೆ ಅದು ಅರ್ಥ ಆಗಲಿ ಮನವರಿಕೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ರಿಪೀಟ್ ಮಾಡಿದ್ದೀನಿ. ಸೊ ನಿಮ್ಗೆ ಹೇಳ್ಬೇಕಾಗಿರ್ತಕ್ಕಂಥ ವಿಷಯವನ್ನು ಹೇಳಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಕೂಡ ನಿಮಗೇನಾದರೂ ಡೌಟ್ ಉಳ್ಕೊಂಡಿದ್ರೆ ಕಮೆಂಟ್ ಮಾಡಿ ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.